ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮನೆಯಲ್ಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದನೇ ಬೇಗ ಹೇಗೆ ವಾಂಗಿಬಾತ್ ಪೌಡರ್ನ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಂಗಡಿನಲ್ಲಿ ತಂದು ಮಾಡಿಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ. ಸುಮಾರು ನೀವು 5-6 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆಗ ಮಾತ್ರ ನಾನು ಹಾಕೋ ವಿಡಿಯೋನ ನೀವು ನೋಡೋದಕ್ಕಾಗೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಫಸ್ಟಿಗೆ ಕಡಲೆಬೇಳೆನ 4 ಟೀ ಸ್ಪೂನ್ ತೊಗೊಂಡಿದ್ದೀನಿ. 4 ಟೀ ಸ್ಪೂನ್ ಕಡಲೆಬೇಳೆ, 4 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಉದ್ದಿನಬೇಳೆ, 3 ಟೀ ಸ್ಪೂನ್ ಕೊಬ್ಬರಿ ತೊಗೊಂಡಿದ್ದೀನಿ, 2 ಟೀ ಸ್ಪೂನ್ ಗಸಗಸೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1-2 ಕಡ್ಡಿ ಕರಿಬೇವು, 20 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಂಗು, ನೀವು ಖಾರ ಬೇಕು ಅಂದರೆ 5-6 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋಬೋದು. 1 ಸ್ಪೂನ್ ಲವಂಗ, 5-6 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, 10 ಏಲಕ್ಕಿ, ಸ್ವಲ್ಪ 1 ಜಾಯಿಕಾಯಿನ ಕೆಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 5-6 ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಸೈಜ್ದು. ಇದು ಜಾಪತ್ರೆ 2 ಬಿಡಿಸಿ ಇಟ್ಕೊಂಡಿದ್ದೀನಿ. 2 ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ. ಬೇಕಾದ್ರೆ ಇನ್ನೂ ನೀವು ಕಮ್ಮಿ ಬೇಕಾದರೂ ಹಾಕ್ಕೋಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು, ಬೇಗ ಮಾಡ್ಕೋಬೋದು. ಸ್ವಲ್ಪ ಹುರಿಯೋದ್ರಲ್ಲಿ ಟೈಮ್ ಆಗುತ್ತೆ ಅಷ್ಟೇ, ಅದಾದರೆ ಬೇಗ ಆಗಿಬಿಡುತ್ತೆ. ನಾನು ಫಸ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆನ ತೊಗೊಂಡಿದ್ನಲ್ಲ, 4 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕೈ ನೋವು ಬಂದರೂ ಪರವಾಗಿಲ್ಲ, ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡಿದ್ದೀನಿ ನಾನು. ಈ ಥರ ಫ್ರೈ ಮಾಡಿಕೊಂಡು ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಧನಿಯಾ ತೊಗೊಂಡಿದ್ನಲ್ಲ, 4 ಟೀ ಸ್ಪೂನ್ ಧನಿಯಾ ಹಾಕೋತಾ ಇದ್ದೀನಿ. ನಾವು ಕಡಲೆಬೇಳೆ ಎಷ್ಟು ತೊಗೋತೀವಿ ಅಷ್ಟೇ ಧನಿಯಾನ ತೊಗೋಬೇಕು, 2 ಈಕ್ವಲ್ ಆಗಿರಬೇಕು. ಧನಿಯಾನೇನು ಅಷ್ಟೇ ಈ ಥರ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಈ ಥರ ಹುರ್ಕೊಳ್ಳಿ. ಧನಿಯಾ ಬೇಗ ಫ್ರೈ ಆಗಿಬಿಡುತ್ತೆ. ಈ ಥರ ಕೈ ಆಡಿಸ್ತಾನೆ ಇರಿ, ಯಾವುದೇ ಕಾರಣಕ್ಕೂ ಕೈ ಆಡಿಸ್ದೆ ಹಾಗೆ ಬಿಟ್ಬಿಡಬೇಡಿ. ಈ ಥರ ಕೈ ಆಡಿಸ್ತಾ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲೇ, ಕಮ್ಮಿ ಉರಿನಲ್ಲೇ ಹುರ್ಕೋಬೇಕು ಎಲ್ಲನೂ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. 1 ನಿಮಿಷ ಸಾಕು, ಧನಿಯಾ ಬೇಗ ಫ್ರೈ ಆಗಿಬಿಡುತ್ತೆ. ಈ ಥರ ಕೈ ಆಡಿಸ್ಕೊಂಡು ಬೇಗ ಹುರ್ಕೊಂಡು ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳಿ. ಲಾಸ್ಟಿಗೆ ನಾನು ಯಾವ ಥರ ಪೌಡರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ನಾನು ಗರಂ ಮಸಾಲೆಗಳೆಲ್ಲ ತೊಗೊಂಡಿದ್ನಲ್ಲ, ಜೀರಿಗೆ, ಮೆಣಸು, ಏನೇನೆಲ್ಲ ತೋರಿಸಿದೆ ಅದೆಲ್ಲ, ಮೆಂತ್ಯ, ಏಲಕ್ಕಿ, ಮರಾಠಿ ಮೊಗ್ಗು, ಏಲಕ್ಕಿ ಕಾಯಿ ಎಲ್ಲ, ಜಾಪತ್ರೆ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಇದನ್ನೂ ಅಷ್ಟೇ ಕೈ ಆಡಿಸ್ತಾ ಇವೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಜಾಸ್ತಿ ರೋಸ್ಟ್ ಮಾಡಿಬಿಟ್ರೆ ಅದೇ ಬೇರೆ ಟೇಸ್ಟೇ ಬಂದ್ಬಿಡುತ್ತೆ. ಈ ಥರ ಕೈ ಆಡಿಸ್ತಾ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗಿದು ಫ್ರೈ ಆಗಿದೆ ಸ್ವಲ್ಪ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಒಣಗಿಸ್ಕೊಂಡು ಹಾಕ್ಕೋಬೋದು. ನಾನು ಹಾಗೆ ಹಸಿ ಕರಿಬೇವಿನ ಸೊಪ್ಪನ್ನೇ ಹಾಕ್ಕೋತಾ ಇದ್ದೀನಿ. ಈ ಥರ ಬಿಸಿಗೇ ಬೇಗ ಇದಾಗಿಬಿಡುತ್ತೆ ಕರಿಬೇವಿನ ಸೊಪ್ಪು. ಈ ಥರ ನೋಡಿ, ಸ್ವಲ್ಪ ಇನ್ನೂ ಹಸಿಯಾಗೇ ಇದೆ. ನಾನು ಅದನ್ನು ಇನ್ನೊಂದು 2 ನಿಮಿಷ ಇದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಇವೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಈ ಥರ ಕರಿಬೇವಿನ ಸೊಪ್ಪು ಸ್ವಲ್ಪ ಪುಡಿ ಆದರೆ ಸಾಕು. ಈ ಬಿಸಿಗೇ ಸ್ವಲ್ಪ ಬೇರೆ ಪ್ಲೇಟ್ಗೆ ಹಾಕಿದಾಗ ಅದು ಪುಡಿ ಆಗುತ್ತೆ, ಏನೂ ಆಗೋಲ್ಲ. ನೀವು ಬೇಕಾದ್ರೆ ಒಣಗಿಸ್ಕೊಂಡು ಬೇಕಾದರೂ ಹಾಕ್ಕೋಬೋದು. ನೋಡಿ, ಈಗ ಪುಡಿ ಆಗ್ತಿದೆ. ಈಗ ಇದಾಗಿದೆ. ಇದನ್ನು ಬೇರೆ ಯಾವುದಾದ್ರೂ ಒಂದು ಪ್ಲೇಟಿಗೆ ಬೇರೆ ಎತ್ತಿಟ್ಕೊಳ್ಳಿ. ಅದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟು ನಾನು ಗಸಗಸೆ ಹಾಕೋತಾ ಇದ್ದೀನಿ.
ಗಸಗಸನೇನು ಅಷ್ಟೇ, ಇದು ಬೇಗ ಫ್ರೈ ಆಗಿಬಿಡುತ್ತೆ. ಈ ಥರ ಬೇಗ ಬೇಗ ಫ್ರೈ, ಇದು ಒಂದು 1 ನಿಮಿಷ ಫ್ರೈ ಮಾಡಿದ್ರೂ ಸಾಕು. ಇದು ಜಾಸ್ತಿ ಏನು ರೋಸ್ಟ್ ಮಾಡಬೇಕು ಆ ಥರ ಫ್ರೈ ಆಗಬೇಕು ಅಂತ ಏನಿಲ್ಲ. 1 ನಿಮಿಷ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ರೋಸ್ಟ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಈ ಥರ ಘಮ ಬರೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ರೋಸ್ಟ್ ಆಗಿದೆ ಅಂತ. ಬೇಗ ಆಗಿಬಿಡುತ್ತೆ ಇದು ಗಸಗಸೆ. ಜಾಸ್ತಿ ಈ ಥರ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಈಗ ಇದಾಗಿದೆ, ಇದನ್ನೇ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾನು. ಈಗ ಅದಾದಮೇಲೆ ನೆಕ್ಸ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಿದ್ದರೆ ಕಟ್ ಮಾಡಿಕೊಂಡು ಬೇಕಾದರೆ ಕೊಬ್ಬರಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಬೋದು. ನಾನು ತುರಿದಿರೋ ಕೊಬ್ಬರಿನ ತೊಗೊಂಡಿದ್ದೀನಿ. ಈ ಥರ ಕೊಬ್ಬರಿನೂ ಅಷ್ಟೇ, ಇದು ಬೇಗ ರೋಸ್ಟ್ ಆಗಿಬಿಡುತ್ತೆ. ಈ ಥರ ಇದನ್ನು ಈ ಥರ ಕೈ ಆಡಿಸ್ತಾ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಸ್ವಲ್ಪ ಇದು ಬೇಗ ಕಪ್ಪಗಾಗ್ಬಿಡುತ್ತೆ. ಕೈ ಆಡಿಸ್ತಾನೆ ಆದಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಟಿರಿ ಗ್ಯಾಸ್ನ. ಈ ಥರ ಅದನ್ನು ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಈಗ ಲಾಸ್ಟಿಗೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಒಂದು 20, ಅದನ್ನು ಹಾಕ್ಕೊಂಡು ಅದನ್ನು ಹುರಿಯೋದಕ್ಕೆ ಮಾತ್ರ ಒಂದೇ 1 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡಿ. ನೀವು ಮೆಣಸಿನ್ಕಾಯಿನ ಸ್ವಲ್ಪ ಒಣಗಿಸ್ಕೊಂಡು ಎತ್ತಿಟ್ಕೊಂಡಿದ್ರೆ ಇನ್ನೂ ಬೇಗ ಆಗಿಬಿಡುತ್ತೆ. ನಾನು ಒಣಗಿಸಿರಲಿಲ್ಲ, ಅದಕ್ಕೆ ಈ ಥರ ಸ್ವಲ್ಪ ಕಮ್ಮಿ ಉರಿನಲ್ಲೇ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಫ್ರೈ ಮಾಡಿಬಿಟ್ಟು ಒಂದು 10 ನಿಮಿಷ ಅದೇ ಬಾಣಲಿನಲ್ಲೇ ಬಿಟ್ಬಿಟ್ರೆ ಸ್ವಲ್ಪ ಬಾಣಲಿ ಆರೋವರೆಗೂ ಈ ಥರ ಕೈ ಆಡಿಸ್ತಾನೆ ಇರಿ, ಆಫ್ ಮಾಡಿದ್ರು. ಆಗ ಬೇಗ ಇದಾಗುತ್ತೆ, ಮೆಣಸಿನ್ಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ. ಮುಟ್ಟಿದ್ರೆ ಸಾಕು ಈ ಥರ ಮುರಿದು ಬಿಡಬೇಕು ಕೈನಲ್ಲಿ, ಆ ಥರ ಆಗಿರಬೇಕು. ಈ ಥರ ಇಟ್ಬಿಟ್ರೆ ಬಾಣಲಿನಲ್ಲೇ ಬಿಸಿನಲ್ಲಿ ಸ್ವಲ್ಪ ಅದೇ ರೋಸ್ಟ್ ಆಗಿಬಿಟ್ಟಿರುತ್ತೆ ಮೆಣಸಿನ್ಕಾಯಿ. ಇಲ್ಲ ಅಂದರೆ ನೀವು ಒಣಗಿಸ್ಕೊಂಡು ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ನಾನು ಮಾಡ್ದಾಗೆ ಮಾಡ್ಕೊಳ್ಳಿ. ಈಗ ಎಲ್ಲ ಹುರಿದಿರೋದನ್ನೆಲ್ಲ ಬೇರೆ ಬೇರೆ ಸಪ್ರೇಟ್ ಪ್ಲೇಟ್ಗಾಗಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಬ್ಲ್ಯಾಕ್ ಕಲರ್ ಥರ ಸೀಸ್ಬೇಡಿ. ಈ ಥರ ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಪುಡಿ ಆಗ್ತಿದೆ. ಈ ಥರ ನಾನು ಫಸ್ಟ್ ಹುರಿಯುವಾಗ ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟಾಗೇ ಇತ್ತು. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದಾಗ್ಲೂ ಸ್ವಲ್ಪ ಸಾಫ್ಟಾಗೇ ಇತ್ತು. ಈ ಥರ ಮುರಿದೋಗ್ತಿರ್ಲಿಲ್ಲ ಮೆಣಸಿನ್ಕಾಯಿ. ಇವಾಗ ನೋಡಿ ಯಾವ ಥರ ಪೌಡರ್ ಆಗ್ತಿದೆ. ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಬಾಣಲಿ ಬಿಸಿ ಇದ್ರೇ ಸಾಕು, ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದೇ ಬಿಸಿಲಿಗೆ ಹಾಕಬೇಕು ಅಂತ ಏನಿಲ್ಲ. ನೀವು ಬೇಕಿದ್ದರೆ ಟೈಮಿಲ್ಲ ಇಡೋದಕ್ಕೆ ಅಂತಂದರೆ ಬಿಸಿಲಿಗೆ ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಇದೆಲ್ಲ ಆಗಿದೆ. ಸ್ವಲ್ಪ ಮೆಣಸಿನ್ಕಾಯಿನ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹುರಿದಿಟ್ಟಿದ್ನಲ್ಲ, ಧನಿಯಾ ಎಲ್ಲ, ಅದನ್ನು ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾನ ಈ 3 ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಒಟ್ಟಿಗೆ ಹಾಕಬೇಡಿ, ಏಕೆಂದರೆ ಒಂದೊಂದು ಅದು ಚಕ್ಕೆ ಲವಂಗ ಎಲ್ಲ ನೀಟಾಗಿ ಪೌಡರ್ ಆಗೋಲ್ಲ. ಅದಕ್ಕೆ ನಾನು ಇವು 3 ಹಾಕ್ಕೊಂಡು ಫಸ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಡ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಎಲ್ಲ ಒಂದೇ ಸಲ ಹಾಕ್ಕೊಂಡು ಬೇಕಾದ್ರೆ ಗ್ರೈಂಡ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಒಂದೊಂದು ಮಿಕ್ಸ್ ಆಗಲ್ಲ ನೀಟಾಗಿ, ಒಂದೊಂದು ಪೌಡರ್ ಆಗುತ್ತೆ, ಒಂದೊಂದು ಪೌಡರ್ ಆಗಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಎಲ್ಲ ಫುಲ್ಲು ಒಟ್ಟಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಮಾಡ್ಕೋಬೋದು. ಈಗ ಅದನ್ನು ನಾನು ಕಡಲೆಬೇಳೆ ಎಲ್ಲ ಪೌಡರ್ ಮಾಡಿದ್ನಲ್ಲ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಪ್ಲೇಟಿಗೆ. ಈಗ ನೆಕ್ಸ್ಟು ಜೀರಿಗೆ, ಗರಂ ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ, ಅದು ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ ನಾನು. ಇದೆಲ್ಲ ಸ್ವಲ್ಪ ಬೇಗ ಪೌಡರ್ ಆಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ನಾನು ಅವನ್ನ 3 ಮಾತ್ರ. ಧನಿಯಾನೂ ಏನು ಗಟ್ಟಿ ಇರಲ್ಲ, ಆದರೆ ಕಡಲೆಬೇಳೆ ಇದನ್ನು ಒಟ್ಟಿಗೆ ಹಾಕಿದ್ರೆ ಮಿಕ್ಸ್ ಆಗುತ್ತೆ ನೀಟಾಗಿ ಅಂತ ನಾನು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ, ತೊಗೊಂಡಿದ್ದೀನಿ. ಈಗ ಅದಕ್ಕೇ ಕಡಲೆಬೇಳೆ, ಉದ್ದಿನಬೇಳೆ ಪೌಡರ್ ಮಾಡಿದ್ವಲ್ಲ ಸ್ವಲ್ಪ, ಅದನ್ನು ಹಾಕ್ಕೊಂಡು ಗಸಗಸೆ ಎಲ್ಲ ಸಪ್ರೇಟ್ ಇಟ್ಟಿದ್ವಲ್ಲ, ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆ, ಕೊಬ್ಬರಿ ತುರಿ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನ್. ನೀವು ಕಲರ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೋದು. ನಾನು 1 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ಹಿಂಗೆ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಆನ್ ಆಫ್ ಮಾಡಿಕೊಂಡು ಮಿಕ್ಸಿನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗೆಲ್ಲ ಫುಲ್ಲು ನೀಟಾಗೆಲ್ಲ ಮಿಕ್ಸ್ ಆಗಿದೆ, ಒಂದೇ ಸಮ ಎಲ್ಲ ಗ್ರೈಂಡ್ರ್ ಆಗಿದೆ.
ನೋಡಿ ಯಾವ ಥರ ಬಂದಿದೆ ಪೌಡರ್ ಅಂತ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು ಪ್ಲೇಟಿಗೆ ಈಗ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರುತ್ತೆ, ನಾವು ಗ್ರೈಂಡ್ ಮಾಡಿರ್ತೀವಲ್ಲ, ಎಲ್ಲ ಡ್ರೈ ರೋಸ್ಟ್ ಮಾಡಿರೋದಲ್ವಾ, ಬಿಸಿ ಇರುತ್ತೆ ನಾವು ಗ್ರೈಂಡ್ ಮಾಡುವಾಗ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ, 1/4 ಗಂಟೆ ಸಾಕು. ನಾನೊಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಬಿಸಿ ಇರೋದಕ್ಕೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀವಲ್ಲ, ಈ ಥರ ಬಿಸಿಗೆ ಎಲ್ಲ ಗಂಟು ಥರ ಆಗಿರುತ್ತೆ. ಅದನ್ನು ಸ್ವಲ್ಪ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡಿ. ನೋಡಿ ಆರಿದೆ ಈಗ. ಇದನ್ನು ನಾವು ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕ್ಕೊಂಡು, ಸ್ಟೀಲ್ ಬಾಕ್ಸು ಇಲ್ಲ ಗಾಜಿನ ಬಾಕ್ಸು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದು ಬಾಕ್ಸಿಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು ಸುಮಾರು ಒಂದು 5-6 ತಿಂಗಳನ್ನೇ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಅಂಗಡಿನಲ್ಲಿ 10 ರೂಪಾಯಿ ಪ್ಯಾಕೆಟ್ನ ತಂದು ಮಾಡ್ಕೊಳ್ಳೋದಕ್ಕಿಂತ ಈ ಥರ ರೋಸ್ಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ವಾಂಗಿಬಾತು. ನಾವು ಅಂಗಡಿನಲ್ಲಿ 10 ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ತಂದು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ದುಡ್ಡು ಸೇವ್ ಆಗಿಬಿಡುತ್ತೆ. ಈಗ ಎಷ್ಟು 10 ರೂಪಾಯಿ ಪ್ಯಾಕೆಟ್ಗೆ ಏನು 1 ಸ್ಪೂನು ಇರುತ್ತೆ ಅದರಲ್ಲಿ, ಅಷ್ಟೇ. ನಾವು ಈ ಥರ ಪೌಡರ್ ಮಾಡಿಕೊಂಡ್ರೆ ಇದನ್ನೇ ಸುಮಾರು ಸಲ ನಾವು ಮಾಡ್ಬೋದು ವಾಂಗಿಬಾತನ್ನ. ಇದೇ ಪೌಡರ್ನ ಬಳಸಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಹೇಗೆ ವಾಂಗಿಬಾತ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಹಾಗೆ ರುಚಿನೂ ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ಹಾಗೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.